ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಎಲ್ಲರೂ ನೋಡಿರ್ತೀರ. ತುಂಬ ದಿನ ಆದಮೇಲೆ ಆಫೀಸ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕೊಲೀಗ್ಸ್ ಕೂಡ ಕೇಳ್ತಿದ್ರು, ಗೈಸ್ ನೀವು ಆಫೀಸ್ ವ್ಲಾಗೇ ಮಾಡ್ತಿಲ್ಲ ಅಂತ. ಅದಕ್ಕೆ ಇವತ್ತು ಆಫೀಸ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಫ್ಟರ್ ಸೋ ಮೆನಿ ಡೇಸ್ ವ್ಲಾಗೇ ಮಾಡ್ತಿದ್ದೀನಿ ನಾನು. ಅದರಲ್ಲೂ ಆಫೀಸ್ ವ್ಲಾಗ್ ಮಾಡಿರೋದು ತುಂಬ ದಿನ ಹಿಂದೆ ಆಗಿತ್ತು. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಆಫೀಸು ಇವಾಗ ಬೇರೆ ಕಡೆನೂ ಇದೆ, ಅಂದರೆ 2 ಪ್ಲೇಸಲ್ಲಿದೆ. ಸೊ ನಮಗೆ ಇವಾಗ ಹೊಸ ಆಫೀಸಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಪ್ಲೇಸ್ನೂ ನಾನಿನ್ನೂ ಒಂದು ವೀಡಿಯೋನೂ ಮಾಡಿಲ್ಲ, ಒಂದು ವ್ಲಾಗು ಮಾಡಿಲ್ಲ. ಒಂದು ಪೋಸ್ಟ್ ಮಾತ್ರ ಅವಾಗವಾಗ ಇನ್ಸ್ಟಾ ಸ್ಟೋರಿಯೆಲ್ಲ ಹಾಕ್ತಿರ್ತೀನಿ. ಅದಕ್ಕೆ ಇವತ್ತು ಅದನ್ನು ತೋರಿಸೋಣ, ನನ್ನ ಕೊಲೀಗ್ಸ್ನೂ ತೋರಿಸೋಣ, ನನ್ನದು ವರ್ಕ್ ಡೇ ಹೆಂಗಿರುತ್ತೆ ಅದನ್ನು ತೋರಿಸೋಣ ಅಂತ. ಸೊ ಇವತ್ತಿನ ವೀಡಿಯೋ ಅದಾಗಿರುತ್ತೆ ಗೈಸ್. ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. ನನ್ನ ಕ್ಯಾಬ್ ಇನ್ನೇನೋ ಬಂದುಬಿಡುತ್ತೆ. ಕ್ಯಾಬ್ ಬಂದಮೇಲೆ ಆಫೀಸಲ್ಲಿ ಹೋಗಿ ಬೇರೆದೆಲ್ಲ ನಾನು ಹೇಳ್ತೀನಿ ಗೈಸ್. ಕೀಪ್ ವಾಚಿಂಗ್ ಗೈಸ್. ಕ್ಯಾಬ್ ಬಂದಿದೆ ಗೈಸ್ ಆಲ್ರೆಡಿ. ಸರ್ ಓಪನ್. ನಮ್ಮಮ್ಮ ನೋಡಿ ಗೈಸ್ ಅಲ್ಲೇ ನಿಂತ್ಕೊಂಡವ್ರೆ. ಇರಿ ಬ್ರೋ ಗೈಸ್, ದಿಸ್ ಇಸ್ ಗುಫ್ರಾನ್ ಗೈಸ್. ಸೊ ನಮ್ಮದು ಟೀಮ್ ಹೀರೋ ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ ಗೈಸ್. ಇವ್ರ ಚಾನಲ್ ಎಲ್ಲ ಇದೆ, ಸಬ್ಸ್ಕ್ರೈಬ್ ಲೈಕ್ ಮಾಡಿ. ನನ್ನ ವಿಡಿಯೋಸ್ಗೆ ಟಾಕ್ಸ್ ಅಂತ ಇರೋದು ಮಾಡಿ ಗೈಸ್ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಅಲ್ಲಿ ಜಾಗನೇ ಇಲ್ಲ. ಹೋದ್ರ ಅವರಿಬ್ರು? ಇವರಿಬ್ರು ಗೊತ್ತು. ಇವರಿಬ್ರು ಗೊತ್ತು. ರುದ್ರೇಶ್ ಅಂತ, ಯಶವಂತ್ ಅಂತ. ಯಾರಾದ್ರೂ ಚೆನ್ನಾಗಿ ಹುಡುಗಿ ಇದ್ರೆ ಹೇಳಿ ಇವ್ರಿಗೆ. ಯಶವಂತ್ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ಎಣ್ಣೆನೋ ಅದನ್ನ ಹೇಳಿದೀನಿ ನನ್ನ ಬ್ಲಾಗಲ್ಲಿ. ಏನು ಆರ್ಡರ್ ಮಾಡ್ತಿದ್ದೀರಾ? ಏನು ಆರ್ಡರ್ ಮಾಡ್ತೀರಾ? ಇಲ್ಲ, ನಾನು ತಗೋತೀನಿ. ನಾನು ದಹಿ ಪೂರಿ ತಗೋತೀನಿ. ನಿಮಗೆ ಬ್ರೋ? ಇಲ್ಲ, ನಂಗೆ ಬೇಡ. ಗೈಸ್ ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಗೊತ್ತಾ ಗೈಸ್ ಇದ್ರಲ್ಲಿ. इधर बहुत जबरदस्त एकदम 1 नंबर समोसा मिलता है और इतना ज़्यादा ये लोग कमाते हैं कि हमारे कॉर्पोरेट से भी ज़्यादा ये लोग कमाते हैं. तो नेक्स्ट हमारा प्लान है कि हम भी समोसा बज्जी का दुकान डालेंगे. ಗೈಸ್ ಅದೇ ಕನ್ನಡದಲ್ಲಿ ಇಷ್ಟು ಫಾಸ್ಟಾಗಿ ಮಾತಾಡಿ. ಇದೆ ಸೇಮ್ ಡೈಲಾಗ್ ಹೇಳಿದ್ದಕ್ಕೂ. ಈ ಸಮೋಸ ಹೆಂಗ್ ಚೆನ್ನಾಗಿದೆ ಅಂದ್ರೆ ನಾನು ಏನು ಹೇಳಕ್ಕನಾಗಲ್ಲ. ಒಂದ್ ಸ್ವಲ್ಪ ಕ್ರೌಡ್ ನೋಡಿ ನೀವು. ತೋರಿಸಿ ಅನುಷಾ, ಎಲ್ಲ ನಮ್ಮ ಆಫೀಸ್ ಅವರೇ ಇರ್ತಾರೆ. ಎಷ್ಟು ಜಾಸ್ತಿ ಇದೆ ಅಂದ್ರೆ ನಾವೆಲ್ಲ ಅವ್ರ ಸಾಮನೆ ಪಾನಿ ಕಮ್ಚಾಯ್ತಾರ. ಹಿಂದೆ ಮಿಕ್ಸ್ ಮಾಡ್ತಿದ್ದೀರಾ. ನಮ್ಮ ಸಂಪಾದನೆ ತುಂಬಾ ಕಡಿಮೆ. ಟೀಯಲ್ಲಿ ಹೆಂಗ್ ಜಾಸ್ತಿ ನೀರಿರುತ್ತೆ ಆ ತರ ಇವ್ರದೆಲ್ಲ ನೀರಲ್ಲಿ ಟೀ ಇರೋದು. ಅಡ್ರೆಸ್ ಹೇಳ್ರಿ ಎಲ್ಲಿದೆ ಅಂತ. ಗೈಸ್ ಇದೆಲ್ಲಿದೆ ಗೊತ್ತಾ? ಅಂಡರ್ ಡಾಗ್ಸ್ ಹತ್ರ, ಕೊಡಿಗೆಹಳ್ಳಿ ಗೇಟಲ್ಲಿ ಗೈಸ್. ಬಿಗಿಲು ದೋಸೆ ಅಂತ ಸಮೋಸ. ನಿಮಗೆ ಸಮೋಸ ಅಂತಂದ್ರೆ ಇದೇನಿದು? ಎಗ್ ಪಫ್. ನಾವಿಬ್ರು ಆಚೆಗಡೆ ಫುಡ್ ತಿನ್ನಲ್ಲ. ಇವ್ರದ್ದು ನಂಬ್ತೀನಿ ಗೈಸ್, ಇವ್ರದ್ದು ನಂಬಲ್ಲ. ಇವರು ಏನು ಶಿಫ್ಟಿಗೆ ಬಂದಾಗ ಬ್ರೇಕ್ಫಾಸ್ಟ್ ತಂದಿರೋದು ನೋಡಿಲ್ಲ, ಲಂಚ್ ತಂದಿರೋದು ನೋಡಿಲ್ಲ, ನೈಟ್ ಬಂದಾಗ ಡಿನ್ನರ್ ತಂದಿರೋದು ನೋಡಿಲ್ಲ. ನಾನು ಯಾವಾಗಲೂ ಹೊರಗಡೆ ಏನು ಕಷ್ಟ ಕೊಡಬಾರ್ದು. ವೈಫ್ ಎಲ್ಲರೂ ಖುಷಿಯಾಗಿ ಇರ್ಬೇಕು. ಅದಕ್ಕೆ ಯಾರಿಗೂ ಏನೋ ತೊಂದರೆ ಕೊಡಲ್ಲ. ಅದಕ್ಕೆ ಊಟ ತಗೊಂಡು ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸುಳ್ಳು ಗೈಸ್, ಮನೇಲಿ ತಿಂದು ಬೋರ್ ಆಗಿರುತ್ತೆ. ನಾ ಆಫೀಸಿಗೆ ಬಂದಾಗ ಆದ್ರೂ ಹೊರಗಡೆ ತಿನ್ನೋಣ ಅಂತ ಅವರು. ತಿಂತೇನೆ.
told Anusha, yes, you can do it. ಥ್ಯಾಂಕ್ ಯು. ಗೈಸ್ ಇವಾಗ ಈವ್ನಿಂಗು ಸ್ನ್ಯಾಕ್ಸಿಗೆ ಬಂದಿದ್ದೀವಿ ಗೈಸ್. ನಾನು ಬಂದು ಲಾಗಿನ್ ಆಗಿ ಕೆಲಸ ಏನು ಮಾಡಿಲ್ಲ. ಮೀಟಿಂಗ್ಸ್ ಇತ್ತು, ಮೀಟಿಂಗ್ಸ್ ಅಟೆಂಡ್ ಮಾಡಿಬಿಟ್ಟು ಇಲ್ಲಿ ಬಂದು ಚಾಟ್ಸ್ ತಿಂತಾ ಇದ್ದೀವಿ ಗೈಸ್. ಸದ್ಯಕ್ಕೆ ಅಷ್ಟೇ. ಇವಾಗ ಇದು ಇಲ್ಲಿಂದ ಹೋದ್ಮೇಲೆ ಆಮೇಲೆ ಕೆಲಸ ಏನಾದರೂ ಬಂದರೆ ಮಾಡಬೇಕು. ಸೊ ಇವರೇ ನಮ್ಮ ಗುರುಗಳು ಗೈಸ್. ಇವರು ಟ್ರೈನರ್, ಇವರೇ ನಮ್ಮ ಟ್ರೈನರ್. ನಾನೇ ಟ್ರೈನರು. ನಮ್ಮ ಗುರು ಅನುಷಾ ಅಂತಾನೆ ನಾನೆಲ್ಲ ಕಲ್ತ್ಕೊಂಡಿರೋದು. ಒನ್ ಆಫ್ ದ ಬೆಸ್ಟ್ ಪರ್ಸನ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಎಂಟೈರ್ ಲೈಫ್. ಶಿ ಇಸ್ ದ ಒನ್ ಆಫ್ ದ ಮೋಸ್ಟ್ ಅಮೇಜಿಂಗ್ ಬ್ಯೂಟಿಫುಲ್ ಲೇಡಿ. ಇವರಿಂದ ನಾನು ಕಲ್ತಿರೋದು ಗೈಸ್. ಸುಮ್ಮನೆ ಅವ್ರು ಹೇಳ್ತಾರೆ She is only being grounded and down to earth, but she is a very good and efficient lady I have ever seen. What a ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. come bro. He is one of our friend Yashwant Mohan. We are looking for a bride for him. ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಅವ್ರು ಯಾರು ನಮ್ಮನ್ನ ಇಷ್ಟಪಡ್ತಾರೆ? If you know anyone, please do recommend. He's a very good guy. He's like a diamond in search of gold. Please don't lose the diamond. He is Rudresh. Guys, ಇವ್ರು ಹುಡ್ಕೊಂಡಿದ್ದಾರೆ. ಏನೋ ಇವ್ರಿಗೆ ಹಂಗೆ ಏನು ಇಲ್ಲ ಪ್ರಯೋಜನ. ನೀವು ಹುಡುಕಿ ಆದ್ರೆ ಯಶವಂತ್ಗೆ ಯು ಶುಡ್ ಸರ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ನನಗೆಲ್ಲ ರೂಮ್ ಅವ್ರಿಗೆ ಹುಡುಕ್ಬೇಕಲ್ಲಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇವ್ರಿಗೆ ಬ್ರೈಡ್ ಹುಡುಕ್ಬೇಕು. ಬ್ರೈಡ್ ಅವ್ರು ನೋಡಿದ್ರು ಹೆಂಗಿದೆ? Puff was crispy from the outside, but it was very delicious from the inside. As soon as I just kept it in my mouth, it melted like butter, guys. Wow. ನಾನ್ ಬರಲ್ಲ, ಮಾತ್ರ ಚೆನ್ನಾಗಿರುತ್ತೆ. ಯಾರೇ ಇವ್ರ ಪಕ್ಕ ಕುತ್ಕೊಂಡ್ರು ನಗಿಸ್ತಾನೆ ಇರ್ತಾರೆ ಗೈಸ್ ಫ್ಲೋರಲ್ ಅಂತ. ಲಾಸ್ಟ್ ಮಂತ್ ಏನಾಯ್ತು ಕೇಳಿ? ಲಾಸ್ಟ್ ಮಂತ್ ಕಾಲ್ಗೆ ಯಾರಾದ್ರೂ ಬಂದು ಮೀಟಿಂಗ್ ಕಾಲ್ ಬಂದ್ಬಿಟ್ಟು ಯಾವ್ದೋ ವರ್ಕ್ ಮಾಡೋದು ಅವ್ರ ಕೆಲ ವರ್ಕ್ ಮಾಡಿಸ್ಬಿಟ್ಟು ಅವ್ರ ಕೆಲ ಇದು ಮಾಡಿಸ್ಬಿಟ್ರು. You should always be smart worker, not hard worker. Donkey is very hard working, but he is not the king of the jungle. Lion is the king of the jungle, like Eshwar. ಸ್ಮಾರ್ಟ್ ಗೈಸ್ ಇವರು, ತುಂಬ ಸ್ಮಾರ್ಟ್. ಅದಕ್ಕೆ ನಮ್ಮ ಮ್ಯಾನೇಜರ್ ತುಂಬಾ ಕ್ಲೋಸ್, ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲ ನನಗೆ ಪ್ರೇ ಮಾಡಿ ನೆಕ್ಸ್ಟ್ ಪ್ರಮೋಷನ್ ಎಲ್ಲ ಸಿಕ್ಕಿ ನಾನು ಮುಂದೆ ಬರಬೇಕು. ಅನುಷಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಾನೇ ಟಿ ಎಲ್ ಹಾಕ್ತೀನಿ. ನಾನು ಟಿ ಎಲ್ ಆಗಿದ ತಕ್ಷಣನೇ ಎಲ್ಲರಿಗೂ ಪ್ರಮೋಷನ್. ಒಂದೇ ನಮಗೆಲ್ಲ ಟಿ ಎಲ್ ಮಾಡ್ತೀರಾ? ಎಲ್ಲರಿಗೂ ನಾನು ಟಿ ಎಲ್ ಮಾಡಿಬಿಡೋದು ಹಂಗೆ ಗಾಯ್ಸ್. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವೆರಿ ಎಫಿಷಿಯಂಟ್. ಹೇಗಿದೆ ಬ್ರೋ ಇದು? ತುಂಬ ಚೆನ್ನಾಗಿದೆ ಗಾಯ್ಸ್. ಯಾವಾಗಾದ್ರೂ ಬಂದರೆ ಈ ಕಡೆ ಇಲ್ಲಿ ಬಂದು ದಹಿ ಪುರಿ ತಿನ್ನಿ. ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಚೆನ್ನಾಗಿದೆ. ಗೈಸ್ ಟೀ ಕುಡಿಯೋಣ ಅಂತ ನಾವೆಲ್ಲ ಚಿಕ್ಕ ಶಾಪು ಕರ್ಕೊಂಡು ಹೋಗ್ತಾಯಿದ್ರೆ ನೋಡಿ ನಾವು ಅಂದ್ಕೊಂಡ್ವಿ ನಾಳೆ ಟೀಮ್ ಡಿನ್ನರ್ ಇದೆ, ಓಕೆನಾ? ಅದಕ್ಕೆ ಇಲ್ಲಿ ವೆಜ್ ನಾನ್ ವೆಜ್ ಎರಡು ಸಿಗುತ್ತಾ ಕೇಳೋಣ ಅಂತ ಅಂದ್ಕೊಂಡ್ರೆ ಇವರು ಟೀ ಕುಡಿಯೋಕ್ಕೆ ಇವರಿಗೆ ಸ್ವಲ್ಪ ಹೇಳಿ ಇವ್ರಿಗೆ. ಸ್ವಲ್ಪ ಬೇಡ, ಹಾಯ್ ಗಾಯ್ಸ್, ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಿನ್ನೆ ನಮ್ಮದು ವ್ಲಾಗ್ ಅರ್ಧಂಬರ್ಧ ಆಯಿತು ಗೈಸ್. ನಾವು ಬ್ರೇಕ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ತುಂಬ ಕೆಲಸ ಬಂತು. ಸೊ ಮತ್ತೆ ನನಗೆ ಫ್ರೀನೇ ಆಗಿಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಅದಕ್ಕೆ ನೆಕ್ಸ್ಟ್ ಡೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಸೊ ನಾವೆಲ್ಲರೂ ಇವಾಗ
ಟೀಮ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಅವರ್ ಆಫೀಸ್ ಬ್ಯಾಕ್ ಸೈಡ್. ಆಮೇಲೆ ಮುಂದೆಗಡೆ ತೋರಿಸ್ತೀನಿ. ಸೊ ನಮ್ಮ ಟೀಮ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೈಸ್, ವೆಯ್ಟ್ ಮಾಡ್ತಾ ಇರಿ. ಸೊ ಗೈಸ್ ನಾವಿವತ್ತು ಡಿನ್ನರ್ಗೆ RNR ಬಂದಿದ್ದೀವಿ ಗೈಸ್. ಸೊ ದಿಸ್ ಇಸ್ ಶಿವು ಆ್ಯಂಡ್ ಇವರು ಹೇಳಿ. ಎಲ್ಲಿ ಕೂತ್ಕೊಳ್ಳೋದು ಅಂತ ಡಿಸ್ಕಷನ್ ನಡೀತಿದ್ದಾರೆ. ಮೇ ಬಿ ಬೇರೆ ಟೀಮ್ ಎಲ್ಲ ಬಂದಿದ್ದಾರೆ ಅನಿಸುತ್ತೆ, ಬಟ್ ವಿಲ್ ಸಿ. ಗೈಸ್ ಇವ್ರು ಶಿವು ಗೈಸ್, ಅವರು ನಿಶಾಂತ್ ಗೈಸ್. ನಿಶಾಂತ್ ತಾನೆ ಇಲ್ಲಿ ನಮ್ಮ ಯಶವಂತ ಅಲ್ಲಿ ಕುತ್ಕೊಂಡಿದ್ದಾರೆ. ಪಾಪ ಅವ್ರು ಮಾತ್ರ ವೆಜ್ ಗೈಸ್. ಏನೋ ಚೆನ್ನಾಗಿತ್ತ, ಚೆನ್ನಾಗಿರುತ್ತೆ, ಆದರೆ ನೀವು ಮಾತ್ರ ಒಬ್ಬರೇ ವೆಜ್ಜು. ಇನ್ನು ಮಿಕ್ಕಿದ್ದೆಲ್ಲರೂ ನಾನ್ ವೆಜ್ಜು. ಸೊ ಗೈಸ್ ಇವಾಗ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಹೆಂಗಿತ್ತು ಡಿನ್ನರು? ಚೀಸ್ ರಾಧಾ, ಶಿವು, ಆಮೇಲೆ Hello, dinner was very good. Anusha, wow, what a beautiful dinner. ಬ್ಯೂಟಿಫುಲ್ ಡಿನ್ನರ್. ಓಕೆ ನಿಶಾಂತ್ ಗೈಸ್ ಇವರು. ರುದ್ರೇಶ್ ಹೆಂಗಿತ್ತು ಡಿನ್ನರು? ಅವ್ರು ಪಾಸ್ ಆದ್ರ ಸುಧಾಮಸು. ನಮ್ಮ ಟೀಮ್ ಮ್ಯಾನೇಜರ್ಸ್ ಮುಂದೆ ಹೋಗಿದ್ದಾರೆ ಗೈಸ್. ಅದಿದ್ರೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಾವಿವ್ರು RNRಗೆ ಹೋಗಿದ್ವಿ. ಸೊ ನಾನ್ ವೆಜ್ ಮಾತ್ರ ಸೂಪರ್ ಆಗಿತ್ತು. RNRಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಇವಾಗ ಆಫೀಸಿಗೆ ಬಂದಿದ್ದೀವಿ ಗೈಸ್. ಸದ್ಯಕ್ಕೆ ಇಷ್ಟ ಗೈಸ್. ನಮ್ಮ ಆಫೀಸ್ದು ವ್ಲಾಗ್ ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಆದರೆ ನನಗೆ ಇವಾಗ ಟೈಮ್ ಸಿಕ್ಕಿದ್ರೆ ತೋರಿಸ್ತೀನಿ ಗೈಸ್. ಇಲ್ಲ ಅಂತಂದರೆ ಕಷ್ಟ. ಕೆಲಸನೇ ಮಾಡಿಲ್ಲ ಸದ್ಯಕ್ಕಿನ್ನು. ಈಗ ಹೋದ ತಕ್ಷಣ ಬಂದುಬಿಡುತ್ತೆ ಕೆಲಸ. ಅದಾದಮೇಲೆ ನನಗೆ ಎದ್ದೇಳೋಕ್ಕೂ ಟೈಮ್ ಸಿಗೋಲ್ಲ. ಸೊ ಅಷ್ಟರಲ್ಲಿ ಲಾಗೌಟ್ ಟೈಮ್ ಆಗಿಬಿಡುತ್ತೆ, ಹೋಗ್ಬಿಡುತ್ತೆ ಅಷ್ಟೇ. ಫಸ್ಟ್ ಟೈಮ್ ಎಲ್ಲ ರಾಧಾ ನೀವು ನನ್ನ ಬ್ಲಾಗಲ್ಲಿ ಬರ್ಬೋದು. ಫಸ್ಟ್ ರಾಧಾ ಗೈಸ್ ನಮ್ಮ ಟೀಮಿಗೆ ಎಷ್ಟು ಮಂತ್ಸ್ ಆಯಿತು ರಾಧಾ ಬಂದು? 2 ಮಂತ್ಸ್ ಆಯಿತು. ಆ್ಯಂಡ್ ರಮ್ಯಾನೆಲ್ಲ ಜಾಸ್ತಿ ಮಿಸ್ ಮಾಡ್ಕೋದೆ. ಅವರು ಮೀಟ್ ಮಾಡಿನೇ ಎಷ್ಟೊಂದು 3 ಮಂತ್ಸ್ ಮೇಲೇ ಆಗಿದೆ ಅವ್ರನ್ನ ಮೀಟ್ ಮಾಡಿ. ಅವ್ರದ್ದು ನಮ್ಮದು ಶಿಫ್ಟ್ಸು ಡಿಫ್ರೆಂಟ್. ಸೊ ಇನ್ನೂ ತುಂಬ ಜನ ಇದ್ದಾರೆ ಗೈಸ್ ನಮ್ಮ ಟೀಮಲ್ಲಿ. ಶಿವಮೊಗ್ಗ ಟೀಮಲ್ಲಿದ್ದಾರೆ, ಮನಿಲಾ ಟೀಮಲ್ಲಿದ್ದಾರೆ, ಬ್ಯಾಂಗ್ಳೂರು ಟೀಮಲ್ಲಿದ್ದಾರೆ. ಬಟ್ A ಶಿಫ್ಟು, B ಶಿಫ್ಟು, ಜನರಲ್ ಶಿಫ್ಟು ಎಲ್ಲ ಶಿಫ್ಟಲ್ಲೂ ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಬರೀ ಒಂದು 8 ಮೆಂಬರ್ಸ್ ಅಷ್ಟೇ ನಾವು ಡಿನ್ನರಿಗೆ ಹೋಗಿದ್ದು. ಎಲ್ಲರೂ ಬಂದರೆ ಇನ್ನೂ ತುಂಬ 35 to 40 ಮೆಂಬರ್ಸ್ ಇದ್ದೀವಿ ನಮ್ಮ ಟೀಮಲ್ಲಿ ಸದ್ಯಕ್ಕೆ. ಮನಿಲಾ ಟೀಮ್ನ ಬಿಟ್ಟು ಅವರೆಲ್ಲರೂ ಬಂದರೆ ಇನ್ನೂ ಜಾಸ್ತಿ ಆಗ್ತಾರೆ ಗೈಸ್. ಬಟ್ ಎಲ್ಲರೂ ಒಟ್ಟಿಗೆ ಮೀಟ್ ಆಗೋದು ತುಂಬ ಕಷ್ಟ. ಯಾಕೆಂದರೆ ಎಲ್ಲರೂ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಸೇಮ್ ಶಿಫ್ಟಿಗೆ ಬರೋಕ್ಕೆ. ಮ್ಯಾಕ್ಸಿಮಮ್ ಎಲ್ಲರೂ A ಶಿಫ್ಟಲ್ಲಿ ಬರ್ತಾರೆ, ಯಾಕೆಂದರೆ ಅದು ವರ್ಕ್ ಮಾಡೋಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ ಅಂತ. ಅದ್ರದ್ದು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 6 o'clock ಆಫ್ಟರ್ನೂನ್ 3 o'clock ತನಕ ಇರ್ತಾರೆ. ಸೊ ಅದಕ್ಕೆ ಅವರು ಬೇಗ ಲಾಗೌಟ್ ಆಗ್ಬೋದು ಅಂತ ಎಲ್ಲರೂ A ಶಿಫ್ಟ್ನ ಚೂಸ್ ಮಾಡ್ಕೊತಾರೆ. ಇನ್ನು B ಶಿಫ್ಟಿಗೆ ಬಂದರೆ ಈವ್ನಿಂಗು ಅಲ್ಲ ಆಫ್ಟರ್ನೂನ್ 3 ಮಿಡ್ನೈಟ್ 12 ತನಕ ಇರುತ್ತೆ. ಇನ್ನೊಂದು ಈವ್ನಿಂಗ್ ಶಿಫ್ಟ್ ಬಂದು ಈವ್ನಿಂಗ್ 6 ಅರ್ಲಿ ಮಾರ್ನಿಂಗ್ 3 ತನಕ ಇರುತ್ತೆ. ಸೊ ಜನರಲ್ ಶಿಫ್ಟಲ್ಲಿ ಒಬ್ಬರು ಇಲ್ಲ ಇಬ್ಬರು ಯಾರಾದರೂ ಇರ್ತಾರೆ, ಅದು ಬಂದು 10 to 6. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲರೂ A ಶಿಫ್ಟಲ್ಲೇ ಇರ್ತಾರೆ ಗೈಸ್. ಸೊ ಇವಾಗ ನಾವು ತುಂಬ ಕಡಿಮೆ ಇದ್ದೀವಿ ಇಲ್ಲಿ. ಹೋಗಿ ನಮ್ಮ ಟೀಮ್ ಮ್ಯಾನೇಜರ್ ಡಿನ್ನರ್ ಸ್ಪಾನ್ಸರ್ ಮಾಡಿದ್ರು, ತಿನ್ಕೊಂಡು ಮತ್ತೆ ಆಫೀಸಿಗೆ ಬಂದಿದ್ದೀವಿ ಗೈಸ್. ಇದು ಇನ್ನೊಂದು ಎಂಡ್ ಆಫ್ ದಿ ಆಫೀಸ್. ಆ ಕಡೆ ಇನ್ನೂ ಚೆನ್ನಾಗಿದೆ, ಆ ಕಡೆ ಹೋಗಿ ತೋರಿಸ್ತೀವಿ ಗೈಸ್. ಸದ್ಯಕ್ಕಿಷ್ಟೆ. ಸೊ ಗೈಸ್ ಇದು ಎಂಟ್ರೆನ್ಸು.
ಅಂದರೆ ಪಾರ್ಕಿಂಗ್ ಏರಿಯಾ ಬಂದು ಆ ಕಡೆ ಇದೆ. ನಾನು ಲಾಗೌಟ್ ಆಗುವಾಗ ಕ್ಯಾಬ್ ಹತ್ತಕ್ಕೆ ಹೋಗ್ತೀನಲ್ಲ ಅವಾಗ ತೋರಿಸ್ತೀನಿ. ಇದು ಜಸ್ಟ್ ಯಾರಾದರೂ ವಿಸಿಟರ್ಸ್ ಬಂದಾಗ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಆ್ಯಂಡ್ ಇದು ನಮ್ಮ ಆಫೀಸ್ ಬಿಲ್ಡಿಂಗ್ ಗೈಸ್. ನಾವು ವರ್ಕ್ ಮಾಡೋ ಸ್ಪೇಸ್ ಬಂದು 4th ಫ್ಲೋರಲ್ಲಿರೋದು. ಬಟ್ ಇನ್ನೊಂದೇನಪ್ಪ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ನಮ್ಮ ಆಫೀಸ್ ಬಿಲ್ಡಿಂಗಲ್ಲಿ ಅಂದರೆ, ಈ ಕಡೆ ಒಂದು ಎಂಡಲ್ಲಿ ಆ ಕಡೆ ಒಂದು ಎಂಡಲ್ಲಿ 2 ಕಡೆನೂ ಪಬ್ ಇದೆ ಗೈಸ್. ಸೊ ಫ್ರೈಡೇ ಆದರೆ ಅಂತೂ ಇಲ್ಲೆಲ್ಲ ಫುಲ್ಲು ಪಾರ್ಟಿ ಮಾಡ್ತಾ ಇರ್ತಾರೆ. ಫ್ರೈಡೇ ವೈಬ್ಸೇ ಬೇರೆ ಇರುತ್ತೆ ಗೈಸ್ ಇಲ್ಲಿ. ಆ್ಯಂಡ್ ಇದು ಬಂದು ರೀಸೆಂಟಾಗಿ ಶಿಫ್ಟ್ ಆಗಿರೋದು. ಅಂದರೆ ನಮಗೆ ಜಾಸ್ತಿ ಎಂಪ್ಲಾಯೀಸ್ನ ಹೈಯರ್ ಮಾಡ್ಕೊಬಿಟ್ಟಿದ್ದಾರೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಾಗ್ತಿರ್ಲಿಲ್ಲ ಹಳೆ ಬಿಲ್ಡಿಂಗಲ್ಲಿ ಅಂತ, ಮತ್ತು ಬೇರೆ ಸ್ಪೇಸ್ನ ಅಕ್ವೈರ್ ಮಾಡಿಕೊಂಡ್ರು. ಸೊ ನಾವೆಲ್ಲ ಇವಾಗ ಹೊಸ ಆಫೀಸು ಬರ್ತಿದ್ದೀವಿ. ಇದು ಬಂದು ಆಲ್ರೆಡಿ 1-2-3 ಮಂತ್ಸೇ ಆಯಿತು. ಬಟ್ ನಾನು ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ವಾಟರ್ ಫೌಂಟನ್ ಎಲ್ಲ ಇದೆ. ಇದು ಬಂದು ಇವಾಗ ಎಷ್ಟು 9:30 ಆಗ್ತಿದೆ. 10ಗೆಲ್ಲ ಆಫ್ ಮಾಡಿಬಿಡ್ತಾರೆ. ಆಫ್ ಮಾಡಾದ್ಮೇಲೆ ಅಲ್ಲೊಂದು ಪಬ್ ಓಪನ್ ಇರುತ್ತೆ, ಅಷ್ಟೇ ಗೈಸ್. ಇದು ಬಂದು ಹೊರಗಡೆ ಹಿಂಗಿದೆ ನಮ್ಮ ಆಫೀಸು. ಇದರಲ್ಲಿ ಬರೀ ನಮ್ಮ ಆಫೀಸ್ ಮಾತ್ರ ಅಲ್ಲ ಗೈಸ್, ಬೇರೆ ಬೇರೆ ಎಷ್ಟೊಂದು ಕಂಪನೀಸ್ ಎಲ್ಲ ಇದೆ ಸದ್ಯಕ್ಕೆ. ಅಂದರೆ ಇನ್ನೂ ಯಾರೂ ಅಕ್ವೈರ್ ಮಾಡ್ಕೊಂಡಿಲ್ಲ, ಇನ್ನೂ ತುಂಬ ಸ್ಪೇಸ್ ಖಾಲಿ ಇದೆ ಈ ಬಿಲ್ಡಿಂಗಲ್ಲಿ. ಬಟ್ ಇವಾಗ ಒಂದು 2-3 ಕಂಪನಿ ಮಾತ್ರ ವರ್ಕ್ ಮಾಡ್ತಿದ್ದಾರೆ ಅಷ್ಟೆ. ಇವಾಗ ನಾವು ಬಂದು ತಿನ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ವಾಕಿಂಗ್ ಎಲ್ಲ ಆದಮೇಲೆ ಹೋಗಿ ಫ್ಲೋರಲ್ಲಿ ಅಸೈನ್ ಆಗಿರೋ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಬೇಕು. ರಾಧಾ ಬಂದು ಬಿ ಶಿಫ್ಟ್ ಗೈಸ್, ಅವ್ರು ಬೇಗ ಹೋಗ್ಬಿಡ್ತಾರೆ. ಆ್ಯಂಡ್ ನಾನು ಇವಾಗ 3 o'clock ತನಕನೂ ಇರಬೇಕು. ಅಂದರೆ ನಿಮಗೆ ನಮ್ಮ ಟೀಮ್ ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು. ಟೀಮ್ ಮೆಂಬರ್ಸ್ ಸೂಪರ್ ಇಲ್ಲ. ನಮ್ಮ ಟೀಮ್ ತುಂಬ ಚೆನ್ನಾಗಿರುತ್ತೆ ಗೈಸ್. ನಮ್ಮ ಟೀಮಲ್ಲಿ ಏನು ಮೈನಸ್ ಹೇಳಂಗೆ ಇಲ್ಲ. ಸಪೋರ್ಟಿವ್, ಫನ್ನಿ ಎಲ್ಲ ಇದೆ ಗೈಸ್. ಇಲ್ಲಿ 1522 ಇದೆ. ಆ ಕಡೆ ಬಂದು ಅಂಡರ್ ಡಾಗ್ಸ್ ಇದೆ. ಸೊ 2 ಪಬ್ಬು ನಮ್ಮ ಬಿಲ್ಡಿಂಗ್ಗೆ ಪಿಲ್ಲರ್ಗಳ ಥರ ಆ ಕಡೆ ಒಂದು ಈ ಕಡೆ ಒಂದಿದೆ. ಬಟ್ ವೀಕ್ ಡೇಸಲ್ಲೂ ಅಷ್ಟು ಜನ ಇರ್ತಾರೆ, ವೀಕೆಂಡಲ್ಲೂ ಅಷ್ಟೇ ಜನ ಇರ್ತಾರೆ. ಬಟ್ ಫ್ರೈಡೇ ಇನ್ನೂ ಜಾಸ್ತಿ ಇರ್ತಾರೆ ಅಷ್ಟೇ ಗೈಸ್. ಸದ್ಯಕ್ಕೆ ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಮತ್ತೆ ಫ್ಲೋರ್ಗೆ ಹೋಗ್ತೀವಿ. ನನಗೆ ಟೈಮ್ ಸಿಕ್ಕಿದ್ರೆ ಮೇಲ್ಗಡೆ ಎಲ್ಲನೂ ತೋರಿಸ್ತೀನಿ, ಇಲ್ಲ ಅಂತಂದರೆ ಆಗಲ್ಲ ಗೈಸ್. ಇನ್ನು ನೆಕ್ಸ್ಟ್ ಯಾವಾಗಾದರೂ ಆಫೀಸ್ ಬ್ಲಾಗ್ ಮಾಡಿದಾಗ ಪಕ್ಕ ನಾನು ಒಳಗಡೆ ಎಲ್ಲ ತೋರಿಸ್ತೀನಿ. ಇವಾಗ ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಆಲ್ರೆಡಿ ನಮಗೆ 10 ಆಗಿದೆನಾ. ಈಗ ಸ್ವಲ್ಪ ಬ್ರೇಕ್ ಮುಗಿಸ್ಕೊಂಡು ಹೋದರೆ ಮತ್ತು ಕೆಲಸ ಇರುತ್ತೆ. ಮತ್ತು ಡೈನಿಂಗ್ ಏರಿಯಾ, ಅದು ಬೇರೆ ಬೇರೆ ಕೆಫೆಟೇರಿಯಾ, ಅದೆಲ್ಲ ಪ್ಲೇಸಸ್ ಎಲ್ಲ ತೋರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಅಷ್ಟು ಟೈಮ್ ಸಿಕ್ಕಿದ್ರೆ ನಾನು ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಗಾಯ್ಸ್. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಅಷ್ಟೇ ಗಾಯ್ಸ್. ಸೊ ಒಂದು ಕನ್ಕ್ಲೂಷನ್ ಕೊಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಆಫೀಸ್ ವ್ಲಾಗ್ ಮಾಡಬೇಕು ಅಂದಿದ್ದೆ. ನಮ್ಮ ಆಫೀಸ್ನ ಎಕ್ಸ್ಪ್ಲೋರ್ ಮಾಡಿ ಯಾವ್ಯಾವ ಕಡೆ ಏನೇನಿದೆ, ಹೆಂಗಿದೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಆಗಿಲ್ಲ ನಾನು ಅಂದ್ಕೊಂಡಿದ್ದ ಥರ ವ್ಲಾಗು. ಬಟ್ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಆಫೀಸ್ ವ್ಲಾಗ್ ಮಾಡ್ತೀನಿ ಗೈಸ್, ಓಕೆನಾ. ಬಟ್ ಆ್ಯಸ್ ಆಫ್ ನೌ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಬಾಯ್ ಬಾಯ್.